ಸಚಿವ ಸತೀಶ್ ಜಾರಕಿಹೊಳಿ ಆಗ್ತಾರ ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಎನ್ನುವಂತಹ ಭಾರಿ ಚರ್ಚೆ. ಡಿಕೆ ಶಿವಕುಮಾರ್ ಉತ್ತರಾಧಿಕಾರಿ ಆಗ್ತಾರ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮುಂಚೂಣಿಯಲ್ಲಿ ಬೆಳಗಾವಿಯ ಸಾಹುಕಾರ ಹೆಸರು. ಸಚಿವ ಸತೀಶ್ ಜಾರಕಿಹೊಳಿ ಮೇಲೆ ಹೈಕಮಾಂಡ್ ಸಹ ಒಲವನ್ನ ಹೊಂದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಸಿಎಂ ಸಿದ್ದರಾಮಯ್ಯನವರ ಬೆಂಬಲ ಕೂಡ ಇದೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿಗೆ ದಲಿತರಿಂದಲೂ ಕೂಡ ಶಾಸಕರ ಬಲ ಇದೆ. ಇದರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿಗೆ ವಾಲ್ಮೀಕಿ ಶಾಸಕರು ಇನ್ನು ಮುಖಂಡರ ಜಂಟಾ ಬಲ ಇದೆ. ಸತೀಶ್ ಜಾರಕಿಹೊಳಿ ಪರ ಮುಸ್ಲಿಂ ನಾಯಕರಿಂದಲೂ ಕೂಡ ಭರ್ಜರಿ ಬ್ಯಾಟಿಂಗ್ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗುವುದು ಪಕ್ಕಾ. ಸತೀಶ್ ಜಾರಕಿಹೊಳಿ ಮೇಲೆ ಕೆಸಿ ವೇಣುಗೋಪಾಲ್ ಕೂಡ ಒಲವನ್ನು ಹೊಂದಿದ್ದಾರೆ. ಹೀಗಾಗಿ ಶೀಘ್ರವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನ ನೀಡಬಹುದು. ಶೀಘ್ರವೇ ಸಚಿವ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ರಾಜೀನಾಮೆಯನ್ನ ನೀಡುವಂತ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ ಸತೀಶ್ ಜಾರಕಿಹೊಳಿ. ಶೀಘ್ರವೇ ಸತೀಶ್ ಜಾರಕಿಹೊಳಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಸಾಕಷ್ಟು ಬಾರಿ ಕೇಳಿ ಬರ್ತಿರುವಂತಹ ಹೆಸರಿದು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಕೈ ನಾಯಕರೇ ಲಾಬಿಯನ್ನ ಮಾಡ್ತಿದ್ದಾರೆ. ಇವೆಲ್ಲದರ ನಡುವೆ ಸಾಹುಕಾರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಬೆಳಗಾವಿಯ ಸಾಹುಕಾರ್ ಅವರ ಹೆಸರು ಸತೀಶ್ ಜಾರಕಿಹೊಳಿ ಮೇಲೆ ಹೈಕಮಾಂಡ್ ಕೂಡ ಒಲವನ್ನ ಹೊಂದಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಬೆಂಬಲ ಕೂಡ ಇದೆ. ಇನ್ನು ದಲಿತರಿಂದಲೂ ಕೂಡ ದಲಿತ ಶಾಸಕರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ವಾಲ್ಮೀಕಿ ಶಾಸಕರು ಮುಖಂಡರು ಕೂಡ ಬಲವನ್ನ ಕೊಟ್ಟಿದ್ದಾರೆ. ಇನ್ನು ಮುಸ್ಲಿಂ ನಾಯಕರಿಂದಲೂ ಕೂಡ ಬ್ಯಾಟಿಂಗ್ ಜೋರಾಗಿದೆ ಅವರ ಪರವಾಗಿ. ಹೀಗಾಗಿನೇ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗೋದು ಪಕ್ಕಾ. ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನ ಕೊಟ್ಟು ಶೀಘ್ರವೇ ಸಚಿವ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ನೇಮಕ ಆಗ್ತಾರೆ, ಅಧಿಕಾರವನ್ನ ಸ್ವೀಕರಿಸ್ತಾರೆ ಅನ್ನುವಂತ ಸುದ್ದಿ ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ.